ಧರ್ಮೇಂದ್ರ ಕೆಲಸ ಮುಗಿಯುತ್ತೇನೆಂದು ಕೂಗಿ ಕೇಳು. ಭೀಮಾ, ಓ ಭೀಮಾ, ಯಾಕೆ ಕೂಗಿ ಕರೆದಿರಲ್ಲ ದಣಿ? ಕೆಲಸ ಮುಗಿದ? ಇನ್ನೂ ಅರ್ಧ ಗಂಟೆ ಟೈಮ್ ಐತಿ ದಣಿ. ಬೇಗನೆ ಅದನ್ನೆಲ್ಲ ಮುಗಿಸಿ ಪಶುಪತಿಯವರ ಜಮಕ್ಕೆ ಸೇರಿಸಿಬಿಡು. ನಾವು ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬೆಳಗ್ಗೆ ಬರುತ್ತೇವೆ. ಈ ಮನೆಗೆ ನಾವು ಎಷ್ಟು ಹೇಳಿದ್ರು ನಾವೇ ಅವನಿಗೆ ಸ್ವಲ್ಪ ಎಚ್ಚರ ವಹಿಸಬೇಕು ಚಿಕ್ಕಪ್ಪ. ಕಣ್ಣು ಹಾಕಿದವರ ಕಣ್ಣು ಕೇಳುತ್ತೇನೆಂದು ನಾನು ಮತ್ತೆ ಭೀಮನಿಗೆ ಹೇಳಿದವೆ. ಭೀಮನಿಗೆ ನೀವೇನು ಹೇಳಿದ್ರು ರಾಮಶಕ್ತಿ ಅವನಿಗೆ ಚಿಕ್ಕಪ್ಪ, ನಾವೇ ಅವನಿಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಅಂದರೆ ನಮ್ಮ ಕಾರ್ಯ ಸದಸಿದ್ಧನಾಗುವುದು. ಹುಚ್ಚರ ಹಾಗೆ ಎಚ್ಚರ ತಪ್ಪಿಪುಗಳು ಈ ವಿರೋಧಗಳಿಗೆ ಹೆಸರಿಗೆಂದು ಕೆಡಗಲು ಬಂದರೆ ಕೆಡಗಿದ ಕೈ ಕಾಲುಗಳನ್ನು ಕಡದ ಹಾಕಿ ಹಾಡಿನಿಂದ ಮುಡಿವರೆಗೂ ರಕ್ತವಾಗಿ ಶೋಭಿಸುವ ಶ್ರೀ ದೊಡ್ಡ ಕೈವಸವೆಂದು ತಿಳಿದುಕೋ. ಈ ಮಾತನಾಡಬೇಡ ದಣಿ. ಸಿದ್ಧನೆಂದು ಬಂದವರ ಗುದ್ದಿಕೊಳ್ಳುವ ಶಕ್ತಿ ಈ ಭೀಮನ ಬಾಹುಬಲದಲ್ಲಿದೆ. ಏಟಿಗೆ ಎದುರೇಟಾಗಿ ಲೋಟಿ ಪೌರ ಮಾಡಿ ನೀಟಾಗಿ ನಿಮ್ಮ ಸೇವೆ ಮಾಡುತ್ತಾನೆ ಈ ನಿಮ್ಮ ಭೀಮ. ನಾವು ಮಾಡುತ್ತಿರುವ ಈ ನಮ್ಮ ಕಾರ್ಯಕ್ಕೆ ನಿಮ್ಮ ಇಪ್ಪತ್ತಾದ್ರೂ ಬರಲಿ, ಈ ನಮ್ಮ ಸರ್ಕಾರವೇ ಎತ್ತು ಬರಲಿ. ಎತ್ತು ಬಂದವರ ಕಣ್ಣು ಕಿತ್ತು ಮಣ್ಣು ಮುಗಿಸುತ್ತಾನೆ ಈ ನಿಮ್ಮ ಭೀಮ. ಶಬ್ಬಾಷ್ ಭೀಮ, ಶಬ್ಬಾಷ್. ಕುಂಡದಿಗೆ ಕುಂಡದೊಳಗಿದ ಕುಂಡದಿಗನ್ನು ಸೀಡುವ ಜನ ಎತ್ತರೆ ಮಾತ್ರ ಅವನ ಗಂಡಸು. ಬರೀ ಹೊಣಕ್ಕೋಗಿ ಹೋಯ್ತಿರಿದು ಹೇಳವಾಗಿ ಬೀಳುವ ಗಂಡು ಅವನೆಂದಿಗೂ ಗಂಡಸಲ್ಲ. ನಮ್ಮ ಶಕ್ತಿ ಯುಕ್ತಿಗೆ ತಕ್ಕ ಹುಲಿಗೆಂದರೆ ನೀನೇ ಭೀಮ, ನೀನೇ. ಹುಲಿಗೆ ತಕ್ಕ ಹುಲಿಯಾಗಿ ಬರೆದರೆ ನಮ್ಮ ಕಾರ್ಯ ಮುಂದುವರಿಯುತ್ತಿದ್ದಪ್ಪ. ಇಲ್ಲ ಹೋದರೆ ಈಗೆಲ್ಲ ಕೂಡ ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಹುಲಿ ಜೋಜಿ ನಿಂತರು ಆ ಹುಲಿ ಹೊಂದನ್ನು ಕೇಳುವ ಶಕ್ತಿ ನನ್ನಲ್ಲಿದ್ದ ಕಡಿಮೆಂದ್ರ ಜೋಗ ಪ್ರಾಣಿಯಾದ್ರೂ ಬಂದು ನಮ್ಮ ಕಾರ್ಯದಲ್ಲಿ ಕುಡಿಕತರೆ ಕಿಟುಕನ ಕಾಡಬಾದ ದೇಹ ಉರುಳಿ ಬಿದ್ದಂತೆ ಆ ಬಡ ಬಾಯಿಗಳ ದೇಹ ಉರುಳಿಸಿ ಬಿಡುತ್ತೇನೆ. ಛಲ ದೊಡ್ಡವರಿಗೆ ಛಲ ಕಂತ ಮಲ್ಲನಾದರೆ ನಮ್ಮ ಕಾರ್ಯ ಮುಂದುವರಿಯುವುದು ಚಿಕ್ಕಪ್ಪ. ಇಲ್ಲವಾದರೆ ಈ ನೆಲ ಕೂಡ ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಧರ್ಮೇಂದ್ರ, ವಯಸ್ಸಿನ ಮಟ್ಟದಲ್ಲಿ ನೀನಿನ್ನು ಸಣ್ಣವನಾದ್ರೂ ಕೂಡ ಪರವಾಗಿಲ್ಲ. ನನಗೊಳ್ಳೆ ಪ್ರಶ್ನೆನ ಕೊಡ್ತಾ ಇದ್ದೀನಿ. ನಿನ್ನ ಬುದ್ಧಿ ಚಾತುರ್ಯಕ್ಕೆ ನಾನೆಂದೋ ಮೆಚ್ಚಿಕೊಂಡಿದ್ದೇನೆ. ಆದರೆ ನೀನು ಹೇಳುತ್ತಿರುವ ಕಾರ್ಯ ನನಗ್ಯಾವುದೂ ಅರಿಯೋದಿಲ್ಲ. ನೆಲ ಕಳೆದುಕೊಂಡರೂ ಛಲ ಬಿಡುವ ಸಾಧ್ಯದಲ್ಲ ಈ ಧರ್ಮೇಂದ್ರನದು. ನಾನು ಬರ್ತೇನೆ ನೀವು ಕೂಡ. ನೀನು ನಮ್ಮ ಜೊತೆ ಬಂದರೆ ಇಲ್ಲಿ ಕೆಲಸ ಮಾಡುವವರ್ಯಾರಿ? ಇನ್ನು ಇವರಲ್ಲಿ 3 ಜನ ಇಲ್ಲ. 3 ಜನರಿದ್ದರು, ನಿನ್ನಂತ 100 ಜನರಿದ್ದರು ಬಸವತಿ. ಇಲ್ಲ, ನಮ್ಮ ಕಾರ್ಯವನ್ನು ಮೊದಲೇ
ಸಾಕು ಮಾಡಿ ನಿಮ್ಮ ತಲೆರಟೆ. ಮೊದಲು ಕೆಲಸ ಶುರು ಮಾಡೋಣ ಬನ್ನಿ. ಪಶುಪತಿ, you are under arrest. ಸಾಬ್ರ ನನ್ನ ಯಾಕೆ ಹಾಕ್ಬೇಕಂದ್ರಿಪ್ಪ? ಸ್ವಲ್ಪ ತಡ್ಕೊಳ್ರಿ. ನಮ್ಮಪ್ಪ ಬಂದ್ರಿಕ ಎಲ್ಲರೂ ಕುಡಿ ಹೋಗೋಣಂತ. ಲೇ ಬದ್ಮಾಸ್ತನ ಮಗನೇ, ಅಧಿಕಾರಿ ಎನ್ನುವ ಕಬರಿಲ್ಲದೆ ನನಗೆ ಹಣದಾಸೆ ತೋರಿಸುವಿಯಾ? ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ಎಸ್ ಸರ್. ಅಪ್ಪ ತಾಳ್ರಿಪ್ಪ, ನಿಮ್ಮಪ್ಪ ತಡ್ಕೊಳ್ರಿ. ಎಲ್ಲರೂ ಕುಡಿ ಹೋಗೋಣಂತ. ಅವನೊಬ್ಬ ಅವಿವೇಕಿ, ಅವನ ಕೈ ಕೆಳಗೆ ಕೆಲಸ ಮಾಡುವ ನೀನೂ ವಿವೇಕಿ. ಎಲ್ಲ ಮುದಿ ನನ್ನ ಮಗನೇ, ಸಾವಿರಾರು ಬಡಪಾಯಿಗಳ ಆಸ್ತಿಯನ್ನು ನಮ್ಮ ಅಪ್ಪನಂತ ಬಣ್ಣ ಶ್ರೀಮಂತರಿಗೆ ಎತ್ತಿ ಹಾಕಿಬಿಟ್ಟಿದ್ದಲ್ಲದೆ ಶ್ರೀಮಂತಿಕೆ ಸೋಪಾನದಲ್ಲಿ ಮೆರೆಯಬೇಕಿದ್ದ ನನ್ನ ಮನೆಯನ್ನು ಕಸಕ್ಕಿಂತ ಕೀಳಾಗಿಸಿದೆ. ಬಡವರಿಗೆ ಕಳ್ಳ ಸುಳ್ಳಿನ ಮೋಡಿ ಹಾಕಿ ಅವರ ಆಸ್ತಿಯನ್ನು ನಿಮ್ಮಂತೆ ಮಾಡಿಕೊಂಡ್ರಿ. ಇದೇ ಹಣದಿಂದಲೇ ಸೂಳೆಯರ ಸಾಮ್ರಾಜ್ಯ ಕಟ್ಟಿ ಕಳತೆಯರನ್ನು ಕಟಾರಕ್ಕೆ ನೂಕಿದಿರಿ. ಪಶುಪತಿ, ನಿನ್ನನ್ನು ಹಾಗೆ ಸುಮ್ಮನೆ ಬಿಡುವುದಿಲ್ಲ. ಒತ್ತು ಲಾಕಪ್ಪಿಗೆ ಹಾಕಿ ಸರಿಯಾದ ಮಾರ್ಗ ತೋರಿಸ್ತೀನಿ. ಅಪ್ಪ ಅಪ್ಪ ತಾಳ್ರಿ, ನಾನು ಕೂಡ ಭೀಮನ ಕರ್ಕೊಂಡ್ ಬರ್ತೇನೆ. ಏ ಭೀಮ, ಏಪ್ಪ ಆಕಾಶ ಬರ್ತಾನೆ. ಮೂತ್ರ ಬಂದ ಇವನೇನ ಯಮದೂತ? ಇನ್ಸ್ಪೆಕ್ಟರ್, ಯಾರನ್ನ ಕೇಳಿ ಈ ಮನೆಗೆ ಪ್ರವೇಶ ಮಾಡಿ? ನಿಮ್ಮಂತ ಕಂತ್ರಿ ನನ್ನ ಮಕ್ಕಳನ್ನ ಹಿಡಿಯಲಿಕ್ಕೆ ಯಾರು ಯಾಕೆ ಕೇಳ್ಬೇಕಲ್ಲೇ? ಈ ನನ್ನ ಕನ್ನಡ ಕಾಯಿಯ ಕವಚ ಹೊಂದಿದ್ದರೆ ಸಾಕು. ನಿಮ್ಮ ಅಪ್ಪನಂತವರು ಹಿಡಿಯಲಿಕ್ಕೆ ನನ್ನ ಅಧಿಕಾರವಿದೆ. ಭೀಮಾ, ಈ ನಿನ್ನ ಕೊಬ್ಬಿಯ ದೇಹವನ್ನು ಇಬ್ಬಾಗ ಮಾಡಿಕೊಳ್ಳಬೇಡ. ಒಳ್ಳೆಯ ಮಾತಿನಿಂದ ಹೇಳು, ಎಲ್ಲಿ ತಯಾರಿಸುತ್ತೀರಿ ಈ ನೋಟುಗಳನ್ನು? ಅದನ್ನೆಲ್ಲ ಕೇಳೋದಿಕ್ಕೆ ನೀನಾರು? ನಿಮ್ಮಂತ ಸಮಾಜಘಾತುಕರನ್ನು ಒತ್ತು ಒಯ್ಯಲು ಬಂದಿರುವ ನಾನೊಬ್ಬ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್? ಬರೀ ಇನ್ಸ್ಪೆಕ್ಟರ್ ಅಲ್ಲ, ಸಾಹಸ ಸಿಂಹನನ್ನು ನಾಮಾಂಕಿತಗೊಂಡಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ನಿಮ್ಮ ತಂದೆಯ ಮುಖ ನೋಡಿ ನೀವು ನಮ್ಮ ತಂಡ ದನಿ ಎಂದು ಸುಮ್ಮನೆ ಬಿಡ್ತಾ ಇದ್ದೀರಿ. ಇಲ್ಲಿದ್ದರೆ ಈಗಲೇ ನನ್ನ ಗುಂಡಿನಿಂದ ನಿನ್ನ ಎದೆ ಗುಂಡಿಗೆ ಸೀಳು ಹಾಕುತ್ತಿದ್ದೆ. ಲೇ ನನ್ನ ಸೀಳಿ ಹಾಕುವ ಬೋಳಿ ಮಗನೇ, ರಾಮ ರಾಜ್ಯವಾಗಿ ಮುನ್ನಡೆಯುತ್ತಿರುವ ಈ ನಮ್ಮ ರಾಜ್ಯವನ್ನು ನಿಮ್ಮಂತ ಡಕಾಯಿತರು ಹುಟ್ಟಿ ರಾವಣ ರಾಜ್ಯವಾಗಿದೆ. ಕೈ ಚೀಲ ಹಿಡಿಯುವ ಅಧಿಕಾರಿಗಳನ್ನು ಕೈಗೆತ್ತಿಕೊಂಡು ಸುಖ ಪಡಬೇಕೆಂದಾಗ ಬಣ್ಣ ಬಣ್ಣದ ಹೆಣ್ಣುಗಳನ್ನು ತರಿಸಿ ನಮ್ಮ ಅಪ್ಪನಂತ ದೊಡ್ಡ ಶ್ರೀಮಂತರಿಗೆ ಆಗರತಿರ ಶೀಲವನ್ನು ಸವಿಯಲಿಕ್ಕೆ ಹಚ್ಚಿದ್ದೀರಿ. ಹಣಕ್ಕಾಗಿ ಬಿಕ್ಕುತ್ತಿರುವ ಬಡವರಿಗೆಲ್ಲ ಹಣದಾಸೆ ತೋರಿಸಿ ಹೆಂಡ ಸರಾಯಿಂದ ದೊಡ್ಡ ಗುಂಪನ್ನು ಕಟ್ಟಿ ನಮ್ಮಪ್ಪನನ್ನು ಬಂಡದಾಟಕ್ಕಿಳಿಸಿಬಿಟ್ರಿ. ಭೀಮಾ, ಸರ್ಕಾರದ ಹುಲಿಯಾಗಿ ಬಂದಿರುವ ನನ್ನನ್ನೇ ಗುಂಡಿನಿಂದ ಸೀಳುವೆನೆಂದು ಮುಗುಳುವೆಯಾ? ಈಗ ಹೇಳು, ಯಾರ ಗುಂಡಿಗೆ ಯಾರ ದೇಹ ಉರುಳಿ ಬೀಳುವುದೆಂದು? ನಿಜ ಬೊಗಳಿದ್ಯೋ ಇಲ್ಲ ನಿನ್ನ ಸೀಳಿ ಹಾಕಿಬಿಟ್ಟು ಪಿಸಿ ಅರೆಸ್ಟ್ ಮಾಡಿ ಇವನನ್ನು. ಸಾಹೇಬ್ರೆ, ಇದು ಎಷ್ಟಾದರೂ ನಿಮ್ಮ ಮನೆ ಅನ್ನ ತಿಂದು ಬೆಳೆದಿರೋ ದೇಹ. ಈಗ ನನ್ನ ತಪ್ಪನ್ನು ಮನ್ನಿಸಿಬಿಡಿ. ನಿಮ್ಮ ಕಾಲಿಗೆ ಬಾಯಿ ಮುಚ್ಚೋ ಬದ್ಮಾಸ್ತನ ಮಗನೇ, ನನ್ನ ಮನೆ ಅನ್ನ ತಿಂದು ಬೆಳೆದ ದೇಹವೆಂದು ಇನ್ನೊಂದು ಸಾರಿ ಬೊಗಳಿದರೆ ನಿನ್ನ ಸೂಟ್ ಮಾಡಿಬಿಡ್ತೀನಿ. ನಾನು ನಿನ್ನ ದನಿಯಲ್ಲ, ನಿನ್ನ ಪಾಲಿನ ಯಮ. ನಾನು ಈ ಕನ್ನಡ ತಾಯಿಯ ಮಗ. ಈ ನನ್ನ ನಾಡಿನಲ್ಲಿ ಉಣ್ಣ ಮನೆಗೆ ದ್ರೋಹವಿಗೆವೆನೆಂದು ಚೆಂಡೆತ್ತಿ ಹೇಳಿದರೆ ಅವರನ್ನು ಕಂಡಲ್ಲೇ ಗುಂಡು ಹಾಕಿ ನಾಡ ತಾಯಿಯ ದ್ವಾರ ಬಾಗಿಲಿಗೆ ನೇಣು ಹಾಕಿ ಬಿಡ್ತೇನೆ. ಬಗಳು ಎಲ್ಲಿದೆ ನಿನ್ನ ಕೋಟಾನೋಟಿನ ಮನೆ? ಅದೆಲ್ಲ ಈ ಪಶುಪತಿಗೆ ಗೊತ್ತು ಸಾಹೇಬ್ರೆ. ಪಶುಪತಿ, ಬೇಗ ಹೇಳ್ತೀಯೋ ನಿನ್ನ ಕೋಟಿನ ಬಟನ್ ಲೂಸ್ ಮಾಡಿಬಿಟ್ಟು. ಅಪ್ಪ ಸಾಹೇಬ್ರ, ನಾನು ಓಟ್ ಮಾಡವಲ್ರಿ. ಈ ಮನ್ಯಾಗ ಗಲಾಟೆ ಎಲ್ಲ ನೋಡ್ತಾವ. ಅದನ್ನೇ ತೋರಿಸೋ ಇಲ್ಲ ನಿನ್ನ ಮೈ ಚರ್ಮ ಸುಳಿದು ಬಿಟ್ಟು.
ಎಲ್ಲಿ ತಾನೇ ನಿನ್ನ ದೊಡ್ಡ ದಣಿ? ಈಗ ಅವರು ಬೆಂಗಳೂರಿಗೆ ಹೋಗ್ರಿ ಅವರು. ಈಗ ನೀವು ಮಾಡುತ್ತಿರುವ ಎಲ್ಲ ಕಾರ್ಯವನ್ನು ಹೇಳದಿದ್ದರೆ ಆ ನಿಮ್ಮ ದೊಡ್ಡ ದಣಿ ಬೆಂಗಳೂರಿಗೆ ಹೋಗಿ ಬರುವುದರೊಳಗೆ ನಿಮ್ಮನ್ನು ಮಂಗಳೂರಿಗೆ ಕಳಿಸಬೇಕಾಗುತ್ತದೆ. ಚೋಕೆ ಬಿಸಿ ಎಳಗೊಯ್ಯವರನ್ನು. ಸರ ಈ ಪಶುಪತಿ ಎಲ್ಲ ಗೊತ್ತಾನೇನ್ ತಾನ ಮರ್ಯಾಕೊಂತವ್ರಿ. ಈ ಮಗನ್ ಎಲ್ಲ ಯಾಕಂಗ್ ಗೊತ್ತನ್ರಿ, ಈ ಮಗ ಬೇಲಿ ಹಾರಿ ಹಾರಿ ಈ ಮಗನ್ ಎಲುಬ್ ಏನೂ ಉಳಿಲ್ಲ, ಪುಡಿ ಪುಡಿ ಆಗಕೊಂಡವ. ಇವನು ಪುಡಿ ಪುಡಿ ಯಾವ್ದು ಎಲುಬನ ಕಳೆದು ಕೊರಿಕ್ ಮಾಡಿ ಜೈಲಿಗೆ ಹಾಕನೇನ್ರಿ ಸರ. ಇನ್ನೊಂದ್ಸರಿ ಮೊದಲು ಈ 4 ಜನರನ್ನು ಒದ್ದು ನಾನು ಹೋಗಿ ಆ ಕರ್ಮೇಂದ್ರ ಸಮಾಚಾರ ತಗೊಂಡು ಬರ್ತೀನಿ. ಸರ್ ಹೋಗಿ ಬರ್ತೇವೆ ಸರ್. ಧರ್ಮದ ಹಾದಿಯಲ್ಲಿ ಕರ್ಮದ ಹೆಜ್ಜೆ ಇಡುತ್ತಿರುವ ಧರ್ಮೇಂದ್ರ, ನೀನು ನನ್ನ ತಂದೆಯಾದರೂ ಅಂಗನಾಗಿ ನಿನ್ನನ್ನು ಬಿಡಲಾರೆನೆಂದು ತಿಳಿದುಕೋ. ಕನ್ನಡ ನಾಡ ತಾಯಿಗೆ ನೀವು ಅನ್ಯಾಯವಾಗುತ್ತಿರುವುದು ಅಲ್ಲದೆ ನಿಷ್ಠಾವಂತ ಅಧಿಕಾರಿ ನಿನ್ನ ಮಗ ಮನೆಯಲ್ಲಿದ್ದರು ಕೋಟಾ ನೋಟಿನ ದಂಧೆಯನ್ನು ಕಣ್ಮುಚ್ಚಿ ಚಲಾಯಿಸುತ್ತಿರುವರೆಂದಾಗ ನಾನಿದಕ್ಕೆ ಕಂಕಣಬದ್ಧನಾಗಿ ನಿಲ್ಲದೆ ಬಿಡಲಾರೆ. 100 ಗುಡಿ ಗೋಪುರದ ಕಳಸವನ್ನೆಲ್ಲ ಕದ್ದು ಕಲ್ಮಶ ಮಾಡುತ್ತಿರುವ ಆ ತಿರುಕ ಕರ್ಮೇಂದ್ರನನ್ನು ಒದ್ದು ಬುದ್ಧಿ ಕಲಿಸಿ ಸತ್ಯದಲ್ಲಿ ಅನ್ಯಾಯವಾಗಿ ರಾಜಕೀಯಕ್ಕೆ ಕಾಲಿಡುತ್ತಿರುವ ನಿಮ್ಮ ಮುಂಗಾರಿಗೆ ನನ್ನ ನ್ಯಾಯದ ಗುಂಡನ್ನು ಹಾಕಿ ಗರತಿಯರ ಹೊದಿಕೆಯಿಂದ ಗರುಡವನ್ನೇರಿ ನಿಂತಿರುವ ಈ ನಾಡ ತಾಯಿಗಾಗಿ ಹೋರಾಡಿ ಸತ್ಯ ಯಾವುದೆಂದು ಎತ್ತಿ ತೋರಿಸದಿದ್ದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಜೈರಾಮನೇ ಅಲ್ಲ. ಬೆಳ್ಳಗಿದ್ರೆ 7 ರೂಪಾಯಿ ಕೊಡ್ರಿ 1 ಲೀಟರ್ ಹಾಲಿಗೆ. ಮತ್ತೆ ನೀವು ಇಡೀ ಕೆಣ್ಣಿಗೆ ತಿಳ್ಕೊಂಡ್ರಿ. ಯಾರಿಗೆ ಬರ್ರಿ 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 ಅವನ ಸಸ್ತದಾಗ ಮಸ್ತ್ ಮಾಲ. ಯಾರಿಗೆ ಬೇಕು ಹಾಲು? ಅಲ್ಲ ಇಟ್ಟು ಗಂಟೆ ಹೊರ್ಯ ಓದರಕತ್ತೀನಿ. ಒಬ್ಬರು ಎದ್ದು ಬಂದ್ರೆ ಮಾಡ್ತಾರ ವ್ಯಾಪಾರ. ಯಾರೊಬ್ರು ಕೊಡವಲ್ರಿ ವ್ಯಾಪಾರ. ಇರ್ಲಿ ಮುಂದಿನ ವ್ಯಾಪಾರ ಮಾಡಿದ್ರೆ ಚಲೋ ಅಂತೀನಿ. ಒಳಗೆ ಸೇರಿದರೆ ಗುಂಡು ಒಟ್ಟಿಗೆ ಆಗುವ ಗಂಡ. ಒಳಗೆ ಸೇರಿದರೆ ಗುಂಡು ಒಟ್ಟಿಗೆ ಆಗುವ ಗಂಡ. ಬಿಸಿಯಾಗಿದೆ ಜೊತೆಯೇ ಬಿಸಿ ಮೀರಿದ ಜೋಪಾನ. ಬಿಸಿಯಾಗಿದೆ ಜೊತೆಯೇ ಬಿಸಿ ಮೀರಿದ ಜೋಪಾನ. ಒಳಗಿರುವ ಪರಮಾತ್ಮ ಆಡಿಸುವ ಆಟ. ಒಳಗಿರುವ ಪರಮಾತ್ಮ ಆಡಿಸುವ ಆಟ. ಬರ್ರಿ ಬಾಳ ನೀವು ಮಾಡೋ ಪೈವಲ್ ಸಾಹೇಬ್ರ, ಏನಿವತ್ತ ಒಳ್ಳೆ ಮಸ್ತ್ ಮಾಲಾಶ್ರೀಗಳು ಹಾಕೊಂಡ ಬಂದ್ರಲ್ಲ, ಏನು ಸಮಾಚಾರ? ನಿನ್ನ ಹಿಡಿಯಾಕ ಏನಂದಿ? ಅಲ್ಲಲ್ಲ ನಿನ್ನ ನೋಡಾಕ ಅಂದೆ.
ಚಂದ ಇದ್ದಿದ್ದಿಲ್ಲ ಅದಕ್ಕೆ ನೋಡಾಕ್ ಬಂದಿದ್ದೆ. ಅಂದ್ರೆ ನಿಮಗೆ ನಂದು ಬೇಕಾಗಿತ್ತು ಅನ್ನೋದ ಏ ಹುಡುಗಿ ಬೇಕೇನಂತ ಕೇಳಿದ್ರ ನೀನ್ ಯಾಕೆ ಮಾಡ್ಬೇಕಾಗಿತ್ತು? ನಮ್ಮೂರಾಗ ಈ ತಂದೇನ ನಾವು ಪೊಲೀಸರದವನಿಂದ ಯಾಪ ನೋಡೋಕಾಗತ್ತೆ. ಏನಾಗುತ್ತೆ ಹೇಳ ನಿನ್ನ ಬಟ್ಲದ ರೇಟ್? ಯಾಕೋ ಪೊಲೀಸ್ ಏನಂದಿ? ಏ ಹುಡುಗಿ ಬಟ್ಲದ ರೇಟ್ ಅಲ್ಲ, ನಿನ್ನ ಹಾಲಿನ ರೇಟು ಹಂಗೆ. ನಿಮ್ಮಂತ ಪೊಲೀಸ್ಗೆಲ್ಲ ರೇಟ್ ಪುರಾಟ ಆಗೋದಿಲ್ಲ ನೋಡ್ರಿ. ಮೊಬೈಲ್ ಸೀಟ್ ಖಾಲಿ ಮಾಡ್ರಿ ನೀವೆಲ್ಲ. ಏ ಹುಡುಗಿ ಬಂದವಳಿಗೆ ಹಿಂಗ ಸೀಟ್ ಖಾಲಿ ಮಾಡು ಅಂತ ನೀನು ಬಾಯಿ ಮಾಡ್ಕೊಂತ ಕುಂತು ಬಿಂಡಿ ಅಂದ್ರೆ ನಮ್ಮ ಸಾಬಾರ್ ಊರಾಗ ನಮ್ಮ ಊರಾಗ ಅದೆಲ್ಲ ಕ್ಯಾಟ್ ಕಡ್ಬಿಟ್ಟು ಹುಡ್ರ ಈ ನಿನ್ನ ಬಿಳಿ ಹಾಡಿನೊಳಗ ಹುಳಿ ಹಿಂಡಿ ಮೊಸರು ಮಾಡಿ ಮಜ್ಗಿನ ಕಡುದು ಬೆಣ್ಣಿನ ತುಪ್ಪಕ್ಕೂ ಅಂತ ತೆಗೆದು ಬಿಡ್ತಾರ. ಆಗ ನೀನ್ ಏನ್ ಮಾಡ್ತಿ? ಸುಮ್ಮನೆ ಹಾಕ ನಾನೀಗ ಯಾಕ್ರಿ ಪೊಲೀಸ್ರೆ? ಅಲ್ರಿ ಕಂಟ ಹುಡುಗಿರ್ರಿ ಮಾತಾಡ್ದಂಗ ನನಗ ಮಾತಾಡಕ್ಕೆ ಚಾಲು ಮಾಡಿದ್ರಲ್ಲ, ಏನಂತೈತ್ರಿ ನಿಮ್ಮ ಬಡೆಗೆ ಹಕ್ಕಿ ಕತ್ತು? ಚೇಚೆ ಹಾಗೇನಿಲ್ಲ ರೂಪ. ಇಷ್ಟೆಲ್ಲ ಮಾತಾಡ್ಬೇಕಾದ್ರ ಅದು ಪೊಲೀಸರು ಚಟ. ಯಾಕಂದ್ರ ಸಿಕ್ಕ ಆರೋಪಿಗಳಿಗೆ ನಾವೆಲ್ಲ ಡ್ಯೂಟಿ ಮೇಲೆ ಹೋಗಿರ್ತಾವಲ್ಲ, ಈ ಮಲ್ಲಾಪುರ ಮೂಗೂರು ದ್ವಾರಹಳ್ಳಿ ಅಗಸ್ನಹಳ್ಳಿ ಇಲ್ಲೆಲ್ಲ ಹೋಗಿ ರೂಢ ಬಿದ್ದೈತಿ. ಅವ್ರಿಗೆಲ್ಲ ಮಾತಾಡಿ ರೂಢ ಬಿದ್ದದೈತಿ. ಇವತ್ತು ನೀನು ಬಾದಾಮಿಂದ ಬಂದಿಯ ಪೀಸ್ ನಿಂದು ಚಲೋ ಮಾಡಿಬಿಟ್ಟನಿ. ರೇಟ್ ಬಗ್ಗೆ ಮಾತನಾಡ್ರೂಪ. ಈ ಪೊಲೀಸ್ ಪಾಪಣ್ಣ ಬರೀ ಮಾತನಾಗ ಮನಿ ಕರ್ತ ಅಂತ ತಿಳ್ ನೋಡ್ಬೇಡ. ಒಮ್ಮೆ ತರಪಾಯಿ ಹಾಕಿ ನೋಡ್ದೆ ಅಂದ್ರ ನಮ್ಮ SP ಜಯರಾಮ್ ಸರ್ ಬಂದ್ರ ನಂದು ನಿಂದು ಆಟ ಇಲ್ಲೇ ಗಜಮನ. ಏನ್ ಗಜ ಕೇಳ ಬ್ಯಾಸರ ಆಗತ್ ನನಗ. ಏನು ಮಾಡ್ತಿ? ನೀವು ಒಂದ್ಸಲ ಸಂಧ್ಯಾಗ ಸಿಕ್ಕೊಂಡಿ ಮತ್ತೆ ಮೇಲೆ ಬರುದಿಲ್ಲ ವಾಪಸ್. ಇರು ಸಮಾಧಾನ ಇರು. ನಮ್ಮನೆಲ್ಲ ನಮ್ಗೆ ಕಾಪಿ ಹೊಡಿಬೇಡ. ಇರು ಎದಕ್ಕೆ ಅವಸರ ಮಾಡಕತ್ತಿ? ಸಮಾಧಾನ ಇರು. ವೈಫಲ್ಯ ಒಳ್ಳೆ ನಿಂದು ನಿನ್ನ ಯಾಕೆ ಅವಸರ ಮಾಡತ್ತಿ? ನಮ್ಮ ಬಹಳ ಅರ್ಜೆಂಟ್ ಅದಳ ಗೊತ್ತಿಲ್ಲ ನಿನಗ. ಮನಿಗೆ ಹೋಗೋ ಒಂದ ತಡ ತಮ್ಮ ನೀ ಯಾಕಲೆ ಹೆಂಗ್ ಮಾತಾಡ್ತಿ ಅಂತಾಳ. ನಾನು ಏನ್ ಮಾಡ್ಲಿ ಹುಡುಗಿ? ನಮ್ಮ ಊರಿಗೆ ಮಾತು ಕೇಳಾರ ಮಾತಾಡ್ಬೇಕಿಲ್ಲ. ನಿನ್ನ ತಿಂಡಿನ ಬಾಳ ಗಟ್ಲೆ ಇವತ್ತು. ತಿಂಡಿ ತಂಡಿಗೆ ಪಸಿ ಕೂತಿ ನಿಂಗೆ ಏನ್ ಗೊತ್ತಾ ಹುಡುಗಿ? ಅದ್ರ ಗೊತ್ತು ಆಗ್ಲಿ ಇವತ್ತು ಎರಡ್ರಾಗ ಒಂದು ಆಗಿ ಹೋಗಲ್ಲ ಅವನವನ್ನ. ತಿಂಡಿ ನಿಂದರಾಗಿರ್ಬೇಕು ಇಲ್ಲ ನಮ್ದರಾಗಿರ್ಬೇಕು. ತಡಿ ಯಾಕಂದ್ರ ತಿಂಡಿ ನಿಮ್ದ ಐತಿ. ಯಾಕೆ ಹೇಳ? ಇದು ನಿಮ್ದ ಐತಿ. ಇದು ಬಂದ್ರು ನಿಮ್ದ, ಹೋದ್ರು ನಿಮ್ದ, ಕೆಳಗ್ ಬಿದ್ರು ನಿಮ್ದ, ಮ್ಯಾಲ ಬಿದ್ರು ನಿಮ್ದ. ಅಟ್ರ ತಿಳ್ಕೊಂಡಿಲ್ಲ ಹುಚ್ಚಿ ಯಾವ್ದ ಸರ್ಕಾರ? ಸಿದ್ದರಾಮಯ್ಯ ಸರ್ಕಾರ. ಹೌದು ಹುಲಿಯ ಇಲ್ಲೇ ಒತ್ತಿ ಇನ್ನು ನೀವೆಲ್ಲ ಯಾವ ಲೆಕ್ಕ? ಅದೆಲ್ಲ ಮುಗಿಸ ನೋಡಪ್ಪ. ನಿನ್ ಜೊತೆ ನಮಗ ಮಾತಾಡ್ಕೊಂಡ್ರಕ್ ಆಗುದಿಲ್ಲ. ಯಾಕೆ? ನಮಗ ಬರುದು ಯಾರಿಗಿರಕ್ಕೆ ಬರ್ತಾವ. ನಾ ಏನ್ರ ನಿನ್ ಜೊತೆ ಮಾತಾಡ್ಕೊಂಡೆ ನಿಂತ್ರ ಮತ್ತ ಬರೋಗಿರಕ್ ಸೇತ್ ನಮ್ಗೆ ಬರುದಿಲ್ಲ. ಅದೇನ ಅಂತಾರಲ್ಲ, ಪೊಲೀಸ್ ಸಹವಾಸ ಮಾಡಬಾರ್ದಂತ, ಓಸ್ಯಾಡ್ರ ಸಂಘ ಮಾಡಬಾರ್ದಂತ. ನೋಡಪ್ಪ ನಿನ್ ಡ್ಯೂಟಿ ನೀ ಮಾಡ, ನನ್ ಡ್ಯೂಟಿ ನಾ ಮಾಡ್ತೀನಿ. ಸರಿ ಯಾರಿಬ್ರು ಹೋಗ್ತೀನಿ. ನೋಡ್ರಪ್ಪ ನಮ್ಮ ಡ್ಯೂಟಿ ಇವತ್ತು ಇಲ್ಲೇ ಐತಿ. ಯಾಕಂದ್ರ ನಮ್ಮ ಸಾಯಪ್ಪ ದೊಡ್ಡ ಆರ್ಡರ್ ಮಾಡ್ಬಿಟ್ಟಾನವ. ಬಾರಿ ಬೆರಕಿನ ನಮಗ ಆರ್ಡರ್ ಮಾಡ್ಬಿಟ್ಟಾನ. ಏನಂತ ಮಾಡ್ಯಾರ? ಅದಿ ಬೀಜಾಗ ಯಾರು ವ್ಯಾಪಾರ ಮಾಡಬಾರ್ದಂತ ಮಾಡಿಬಿಟ್ಟಾನ. ಅಕಸ್ಮಾತ್ ಇಟ್ರ ಕೇಳಿದನ ಹೇಳ್ತಾನೀಗ. ಇಟ್ರ ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರ ಒಟ್ರು ಅನಟಿ ಪುಲಿಡಿಸಿನ ಹಾಕ್ಯಂದ ಬರೋಬ್ಬರಿ ರುಬ್ಬಕಂತ ಮಾಡಿಬಿಟ್ಟಾನ. ಈಗ ನೀ ನನ್ನ ಮಾತು ಕೇಳಿದೆ ಅಂದ್ರ ನೀನು ವ್ಯಾಪಾರ, ಇಲ್ಲ ಅಂದ್ರ ನಿನ್ನ ಬಾಳೆಲ್ಲ ನರಕ. ಇದ್ರ ಮ್ಯಾಲ ನಿನ್ನ ವಿಚಾರ. ಈಗ ನೀನು ಹೂ ಅಂದ್ರ ನಾ ನಿನಗ ಮಾಡ್ತೀನಿ ಸ್ವೀಕಾರ. ಈಗ ತಗೋ 5 ರೂಪಾಯಿ ಚೇಂಜ್ಗಾರ ತಂದಿಲ್ಲ, ಅಲ್ಲಿ ಒಳಗಿಟ್ಟೇನೆ. ಹಾಗೆ 20 ರೂಪಾಯಿ ಕೊಡ ಮೊದಲ. ಈ ಕಟ್ಟು ಮುಂದಿನ ಮಾತಾಡಕಂತೀವಿ. ಬೇಡ, ಯಾರಿಗೂ ಕೊಟ್ಟ ಮಗ ಅಲ್ಲ. ನಮ್ಮೂರಾಗ ಎಲ್ಲರೂ ಹೇಳ್ತಾರ ಬಾರಿ ಬಿರ್ಕಿನ ನನ್ನ ಮಗ ಇವ ಅಂತ ಅಂದ. ನಿನ್ನ ನನ್ನ ಮುಂದೆ ನಡೆಯಂಗಿಲ್ಲಲ್ಲ. ಬಾಬಾ ನೀನ್ ಮತ್ತ ಏನ್ ಹೇಳ? ಬಾದಾಮಿ ಪೀಸ್ ಅದಕ್ಕ ಕೊಟ್ಟೇವಿ. ಎಣ್ಸಿ ಫೋನ್ ಪೇ ಮಾಡೇವಿ.
ಫೋನ್ ಪೇ ಮಾಡೇವ ಹುಡುಗಿ ಫೋನ್ ಪೇ ಮಾಡೇವ ಬ್ಯಾಡ ಅಂದ್ರು ಫೋನ್ ಪೇ ಮಾಡೇವ ಹುಡುಗಿ ನೀವು ಅಂದ್ರ ಬಳಿಂದ ತರ್ತೇನೆ ಹೂವ ಸೀರೆ ಹುಡ್ಕೊಂಡು ಫೋನ್ ಪೇ ಮಾಡವ ಬಳಿಂದ ತರ್ತೇನೆ ಹೂವ ಫೋನ್ ಪೇ ಮಾಡವ ನೀ ಏನ ಫೋನ್ ಪೇ ಮಾಡ್ತೀನಿ ಬಂದ ಮುಟ್ಟಿಲ್ಲ ಇರು ಸ್ವಲ್ಪ ಹೇಳಕ್ಕನ ಅಲ್ರಿ ಇದು ಎಂತ ತಿಪ್ಲಾಟ ಗಂಟು ಬಿತ್ತು ಅಂತೀನಿ ನಾವು ಪೊಲೀಸ್ ಜೊತೆ ಮಾತಾಡ್ಬೇಕಾದ್ರ ಸ್ವಲ್ಪ ತಲೆ ಓಡಿಸಿ ಮಾತಾಡ್ಬೇಕು ಹಿಂಗಾದ್ರ ಇಲ್ಲಿಂದ ಪಾರ್ ಆಗಕ್ ಆಗೋದಿಲ್ಲ ಹೆಂಗಾರ ಮಾಡಿ ಇವನ್ನ ಮಳ್ಳ ಮಾಡಿ ಈಗ ಸೀಳ ಹೊಡೆದು ನಾ ಇಲ್ಲಿಂದ ಪಾರ್ ಆಗ್ಬೇಕ್ರಿ ಮಾಡ್ತಾನೆ ಹೋಗ ಮಜ್ಜನ ರೀ ಪೊಲೀಸ್ ಮಮ್ಮರಿ ಮತ್ತ ಮಾವ ಅಂದ್ರೆ ಎಲ್ಲಿಂದ ಹುಡ್ಕದತಿ ಹಂಗ ಎಜ್ಜೆಜ್ಜೆ ನರಗುಳು ಮಂಡ್ಯ ಕೇಳಿ ಯಾರು ಕೇಳಕತ್ತಿಲ್ಲ ನೀವಾರಿ ನನ್ನ ಪೊಲೀಸ್ ಮಮ್ಮರ ಅಯ್ಯಯ್ಯೋ ನಿನ್ನ ಬಾಯಿಂದ ಎಂತ ಮಾವ ಅನ್ನೋ ಶಬ್ದ ಬಂತೆ ಹುಡುಗಿ ಏನ್ ಹೇಳ್ಬೇಕಂತ ಬಡ ಬಡ ಹೇಳ್ಬಿಡ ಪೊಲೀಸ್ ಮಮ್ಮರ ಹಾ ನಾ ಈ ಹಾಗಾಗಿ ವ್ಯಾಪಾರ ಮಾಡಿದ್ರ ನನ್ನ ಪೊಲೀಸರು ಹಿಡ್ಕೋತಾರ ಅಂತ ಹೇಳಕತ್ತಿರಲ್ರಿ ಅವ ನಾನಿರುವಾಗ ನಿನ್ನ ಹಿಡಿದು ಒಳಾಕವ ರಸ್ತೆ ಅನ್ನೋರು ಅಪ್ಪನ ಐತೆ ಅಂತೇನ ನೋಡ್ರೂಪ ನಾನು ಹೇಳ್ದಂಗ ಬರೀ ನೀನು ಎಸ್ ಅಂದ್ಬಿಡ ನಿನ್ನ ಕೆಲಸ ಗುಸು 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 ಮಾಡ್ಬಿಡ್ತೇನೆ ಬೇಡಪ್ಪ ನಿಂದು ಗುಸು ಗುಸುನು ಬೇಡ ನಿಂದು ಪಿಸು ಪಿಸುನು ಬೇಡ ನಿಂದ ಅಲ್ಲೇ ಇರ್ಲಿ ನಂದು ಇಲ್ಲೇ ಇರ್ಲಿ ಬೇಡ ಒಂದು ಬಂದರಪ್ಪ ಇವ್ ಟ್ರೈ ಆಗ್ಯಾನ ಬಾ ನೋಡ ಒಲ್ಲೆ ಬೇಡ ಬಾರೆ ಹುಡುಗಿ ಯವ್ವ ನಾನು ಬಾಡೆ ಬಾರೆ ಬಿಡು ಒಲ್ಲೆ ಬಿಡು ಸತ್ತಿಗಿತ್ತೀನಿ ಹುಚ್ಚ ಹಳೆ ಹುಚ್ಚಿ ಬಾರಪ್ಪ ಏ ಹುಡುಗಿ ಅಭಿ ಪಿಕ್ಚರ್ ಬಾಕಿ ರೇ ಇದರ ರೇ ತಡಿ ಸಂಬಂಧ ಓಡ ಲಡ್ಕಾರಿ ಏ ತೂ ಲಡ್ಕಿ ಚಾಲೆ ಬಾ ಸತ್ತಿಗಿತ್ತೀನಿ ಹಂಗೆ ಮಾಡಕತ್ತಿ ಎತ್ತದ ಇರು ನರಗುಳೆಲ್ಲ ಎದ್ದವು ಸಂಬಂಧ ಇರು ಹೇಳು ಅಲ್ಲ ಮತ್ತೆ ನಾನಿನ್ನೆಲ್ಲ ನಿನ್ನ ಮದುವೆ ಆಗ್ತೀನಿ ಹಾ ಮತ್ತೆ ನೀನು ನನ್ನ ಮದುವೆ ಆಗಕ್ಕೆ ನಿನ್ನ ಒಪ್ಪಿಗೆ ಐತಿ ಹುಚ್ಚಿ ಹಳೆ ಹುಚ್ಚಿ ನಾನ್ ನಿನ್ನ ಮದುವೆ ಆಗದ ನಾನು ಮದುವೆ ಆಗ್ಬೇಕಂತ ಎಷ್ಟು ವರ್ಷ ತಪಾಸ್ ಮಾಡೇನಿ 1 ವರ್ಷದಿಂದ ಕೈಯ ಕುಂತೇನಿ ನಮ್ಮೂರಿಗೆ ಬರ್ತಾಳ ಬಾದಾಮಿ ಪೀಸ್ ಅಂತ ನಮ್ಮೂರ್ ಜಾಮೂನ್ ಗುಡಿಗೆ ಹರಕಿ ಎಲ್ಲ ಓದ್ಕ ಬಂದಿದ್ದೆ ಗೊತ್ತೇನ ನಿಂಗೆ ಕೊಡ ನಿನ್ನ ಮೊದಲ ಕೈನ ಅಲ್ಲ ನಾನು ನಿಮ್ಮವಳಾಗಿ ನನ್ನ ಮೇಲೆ ನೀವಿಷ್ಟಾಗಿ ಹೆದರ್ತಿರ್ರಿ ಸೌರ ಸಾಕ್ಷಿ ಓ ರೂಪಾ ನನಗೆ ಎಂತ ಬಿರು ಕೊಟ್ಬಿಟ್ಟಿ ಸವಿ ಚಾಚಿ ಎಂದು ಹೊಡೆದಲೇಕೆ ಅಲ್ಲ ಇಲ್ಲಿಗರ ಹೊಡೆದಿ ಸ್ವಲ್ಪ ಕೆಳಗ್ ಹೊಡೆದ್ರ ಹುಚ್ಚಿ ಬ್ಯಾಡದ ಗೋಳ ಮನಿಗೆ ಹೋಗುದಿಲ್ಲ ನೀನು ಇವತ್ತು ಬಿಡು ಇಕ್ಕಟ್ ನಾ ಕೆಳ ಹೊಡಿಬೇಕು ಮತ್ತೆ ಇಕ್ಕಟ್ ನನ್ನ ಪರಿಸ್ಥಿತಿ ಗದ್ದೆ ಬಾ ಇಲ್ಲಿ ಕುಂದ್ರ ಬನ್ನಿ ಬ್ಯಾಡ ಏನು ಅವಸರ ಬ್ಯಾಡ ಇರು ಸಮಾಧಾನ ಇರು ನೋಡ ಕುಂದ್ರ ಸರಿ ಇರಲ್ಲ ಅವಸರ ಕೈ ಎಲ್ಲೆಲ್ಲೇ ಹೋಗವ ನೋಡ ವಿಚಾರ ಮಾಡ ನನ್ನ ಕೈಯಾಗಿರುತ್ತೆ ಕಂಟ್ರೋಲ್ ನನ್ನ ಕೈಲಿರ್ತದೆ ಕಂಟ್ರೋಲ್ ಮಾಡ್ತೀನಿ ಯಾಕೆ ಚಿಂತೆ ಮಾಡ್ತೀನಿ ಆಯ್ತಾಯ್ತು ಅಂದ್ರೆ ಏನ್ ದೋಸ್ತ ನಮ್ಮ ಅಪ್ಪನ ಕರೆ ಕೊಟ್ಟು ಬೆಳ್ಳಗ ಆಗುವಂಗ ಬಿಡು ನನ್ನ ಅಪ್ಪನ ಒಳಗೆ ಹಾಕ್ಯಾರ ಹುಚ್ಚಿ ಹಳೆ ಹುಚ್ಚಿ ನಿಮ್ಮ ಅಪ್ಪನ ಹಿಡಿದ ಮನ್ಸು ನಂದಿರ್ಲಿಲ್ಲ ನಿನಗ ಗೊತ್ತಲ್ಲ ಇಷ್ಟ ಮಠ ಎಲ್ಲ ಮಠ ಕುಣದೇವಿ ನಿಮ್ಮ ಅಪ್ಪನ ಹಿರಿಯ ಮನ್ಸು ನಂದು ಇತ್ತನ ಹುಡುಗಿ ನಂದು ಹಾಲಿನಂತ ಮನ್ಸು ಆದ್ರೆ ಏನ್ ಮಾಡ್ಲಿ ನಮ್ ಸಾಯ ಬಂದಲ್ಲ ಒಟ್ಟ ಆಡ ಮಾಡ್ಬಿಟ್ಟದ ಅಲ್ಲ ನೀವು ಸ್ವಲ್ಪ ಗೊತ್ತಾಗುತ್ತೀನಿ ಇಲ್ವೇ ಏನ್ರಿ ನೀವು ಹೆಣ್ಣು ಕೊಟ್ಟ ಮಾವ ಅಂದ್ರ ಕಣ್ಣು ಕೊಟ್ಟು ದೇವರದಂಗ ಅಂತ ಹೇಳಿ ನಮ್ಮ ಅಪ್ಪ ನಿಮ್ಮ ಕೈಯಿಂದ ಬಿಡಿಸಕ್ಕಾಗೋದಿಲ್ಲ ನೋಡಿ ನನ್ನ ಕಂಡೀಷನ್ ಪ್ರಕಾರ ನಾಳೆ ನಮ್ಮಪ್ಪನ ನಮ್ಮ ಮನೆ ಬರಬೇಕಷ್ಟ ನಮ್ಮಪ್ಪ ನಮ್ಮ ಮನೆ ಬಂದ್ರ ಮುಂದಿಂದು ನಂದು ನಿಂದು ಹುಡಿ ಆದ್ಬಿಡ ನೀನ್ ಯಾವಾಗ ಇವತ್ತು ಆರ್ಡರ್ ಮಾಡಿಯಲ್ಲ ಚಿಟ್ಕಿ ಓಡೋದು ನೋಡುವಾಗ ನಿಮ್ಮಪ್ಪ ನಿಮ್ಮ ಮನ್ಯಾಗ ನಾನು ಹಂಗ ಹೋಗಿ ಜಾಮೂನ್ ಹುಡುಗಿ ಹಣಕ ಹೊಡ್ಕೆ ಬರ್ತೇನೆ ನಂದು ನಿಂದು ಬಾಯಾಗ ಪ್ರಸಾದ ಹಿಂಗಾರ ಹೇಳಿ ಎದುರು ಓಡಿಸಿದ್ದಲ್ಲ ತಪ್ಪಬೇಕ ಮಾಡ ತಪ್ಪಿಗಳು ಹೇಳಕತ್ತಿ ಈಗ ಇಲ್ಲ ಪ್ರಸಾದ ಅಯ್ಯಯ್ಯೋ ಹೇಳಕತ್ತೀನಿ ಯಾಕೆ ಮೂರ್ದಲ್ಲಿ ಸಮಾಧಾನ ಇರು ಇಲ್ಲಿ ಹೇಳು ಹೌದಿಲ್ಲ ನನ್ನ ರಾಜ
ನನ್ನ ರವಿಕೋಟಿ ತೇಜ. ಮತ್ತ್ ನಾ ಹೊಯ್ಕೊಲ್ಲ ಹೇಗೆಲ್ಲ ನೀನು ಹೇಳಿದ್ರು ಇದು ಮತ್ ನನ್ನಿಂದ ಏನಾದ್ರು ಹೊಕ್ಕಿನ ಏ ಬಾಯರ ಹಂಗೆಲ್ಲ ಮಾಡ್ಬೇಡ್ರಿ, ಮುಂದಕ್ಕೆ ಬರ್ರಿ ಮೆಲ್ಲಕ್ಕೆ. ಅದನ್ನ ಮಾಡಕತ್ತೀನಿ ಹಾ ತಡಿ ಓಕೆ. ಅಲ್ಲ ತಪ್ಪಿನ ಎಣ್ಣೆ ದಿಕ್ಕ ತಪ್ಪಿಸ್ತೀನಿ ನಾನು. ಅಯ್ಯೋ ನನ್ನ ರಾಜ ರವಿಕೋಟಿ ತೇಜ ಬಾಬಾ ಮತ್ತೆ ಕಡ ಮಾಡ್ತಿ ಕೈ ಕಾಣಂತೆ ಅದು ನನ್ನ ಪೂರ್ವಜನ್ಮ ಪುಣ್ಯನ ರೂಪ. ಈಗ ಆಯ್ತಲ್ಲ ದೈವತಾರೆ ಹಾಗಾದ್ರೆ ಒಂದು ಹಾಡನ್ನಾದ್ರೂ ಹಾಡಬೇಡಿ, ನನ್ನ ಅವತಾರೆ. ಅದನ್ನ ಮಾಡಿ ಹೋಗ್ತಾನ ಹಲಕ ನನ್ನ ಮಗನ, ಲೇ 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 ಲುಚ್ಚ ನನ್ನ ಮಗನ, ಲೇ ಲಪಂಗ್ ನನ್ನ ಮಗನ, ಲೇ ಬೇಬರ್ಜಿ ನನ್ನ ಮಗನ, ಲೇ ಹರಾಮ್ಕೋರ್ ನನ್ನ ಮಗನ. ಕಡುದು ಹೊಡೆಯೋದ್ ಮಂದಿ ಹಿಡಿ ಅಂತ ಆ ನಮ್ಮ ತಾಯೇ ಬೇರೆ ಕಳಿಸಿದ್ರ ಈ ಮೂಗ್ ಹಿಡಿದು 300 ಬೇರೆ ಶಾಂತಿಗಿತ ಈ ಹುಡುಗಿ ಕೈ ಹಿಡಿದು ಕುಣ್ದಾಡಕತ್ತೀಯ ಮಗನ. ನಾನೀಗ ಚಿಟ್ಟಿಗೆ ತಂದು ಹೋದೆ ಅಂದ್ರ ಮಗನ ಪಟ ಪಟ ಅಂತ ಈಕಿ ಮುಂದೆ ಹಾರಿ ಈಕಿ ಮ್ಯಾಲ ಬೀಳ್ತಿ ನೋಡ. ಕುಡಿ ಕುಡಿ ನೀರು ಕುಡಿ ಮಸ್ತ್ ಹತ್ತಿತ್ತು ಹೋದೆ ಇನ್ನ ಬೆಳಕು ನೋಡಿ ಒಂದು ಮಾಡೋದು ಸಮಾಧಾನ ಆಗ್ತಿಲ್ಲ. ಬೈಕೋ ಈಗ ಕೆಲಸ ಮಾವಂದ ರೂಪ ಬಾಳ ಐತಿ
ನೀ ಎಬ್ಸಿಲ್ಲ ತಡಿ. ನೋಡಕತ್ತೀನಲ್ಲ ಲೇ ಮಗನ, ನನ್ನಕ್ಕಿಂತ ಜೂನಿಯರ್ ಮಗ ನೀನಲ್ಲ. ಇಷ್ಟೆಲ್ಲ ನೀನು ವಾಸನಿ ಕಂಡಿಡ್ಬೇಕಾದ್ರ ನಮ್ಮೂರ ಹಿಂದೆ ಒಂದು ನಾಯಿ ಹುಟ್ಟಿನಲ್ಲಿ ಅದು ಅಲ್ಲ ಮತ್ತೆ ಯಾಕ ಹೇಳೋದು ತಡಿ. ಲೇ ಕೋತಿ ನನ್ನ ಮಗನ, ಲೇ ಹೊಟ್ಟೆಗಿದ್ದ ನನ್ನ ಮಗನ, ಸಂತ ಬಿದ್ದು ಯಾಕೆ ಮುಂದೆ ನನ್ನ ಡ್ಯೂಟಿ ಒಳಗೆ ನಿನಗೆ ಅವನೇ ಡ್ಯೂಟಿ ಮಾಡಕ್ಕೆ ಲೇ ಮಂಗ್ಯಾನ ಮಗನ, ನೀನೀಗ ಇಲ್ಲಿ ನಿನ್ನ ಡೇ ಡ್ಯೂಟಿ ಮುಗಿಸಿ ಮಗನ. ಇನ್ನು ಮ್ಯಾಲೆ ಏನಾಯ್ತ್ರ ಈಕಿ ಕೂಡ ನನ್ನ ನೈಟ್ ಡ್ಯೂಟಿ ಸಕಣಕ್ಕ ಅಲ್ಲ ಡೇ ಅಂಡ್ ನೈಟ್ ಎರಡು ನಾನು ಹೋದವು. ಇವತ್ತು ನಾ ಬಿಡಲ್ ತಡಿಲೇಕನ ಭಾಳ ಇದಕ್ಕಿತ್ತು. ಬಿಡದಿದ್ರು ಮಗನ, ಆ ನಮ್ಮ ಪೋಜಿದಾರ ಸಾಹೇಬ್ ಬಂದು ನಿನ್ನ ಮೈ ಮೇಲಿನ ಚರ್ಮ ಸುಲಿತಾನ. ಯಾಕಂದ್ರ ನಿನ್ನ ಬಿಟ್ಟು ಹಳ್ಳಿ ಒಳಗ 4 ಜನ ಓಡಿಗ್ಯಾರ. ಅಲ್ಲಿ ಸಾಹೇಬ್ರು ಕೂಡ ಪಂಚನಾಮಿಗೆ ನಿಮ್ಮ ಅಪ್ಪಕನಲ್ಲಿ. ಲೇ ಮಗ, ನೀ ಏನ್ ಕರೆ ಹೇಳಕುಂತೀನಿ ಅಪ್ಪ? ನನ್ನ ಹಳ್ಳಿ ಬಿಟ್ಟು 4 ಕೂಲಿ ಕೆಲಸಕ್ಕೆ ಬೇಡ ರೂಪ ಅದಕ್ಕ ನನ್ನ ಸರಿ ನೋಡಮ್ಮ. ಕರೆ ಹೇಳೋದು ಅಷ್ಟೇ ಅಲ್ಲಪ್ಪ ಮಂಗ್ಯಾನ ಮಗನ, ನಿನ್ನ ಡ್ಯೂಟಿ ರಾಂಗ್ ಡ್ಯೂಟಿ ಆಗೈತೆ ಅಂತ ಹೇಳಿ ಆ ನಮ್ಮ ಜೈರಾಮ್ ಸಾಹೇಬ್ ಸಿಟ್ಟಿಗೆ ಗೆದ್ಬಿಟ್ಟಾರ. ಹೋಗು ಮಗನ, ದೌಡು ಹೋಗು. ಅಪ್ಪ ಹಂಗಾರೆ ನಾನು ಈಗ ಹೋಗಿ ಮತ್ತೆ ಬಂದು ನಿನ್ನ ಭೇಟಿ ಹಾಕೇನಿ. ಅಲ್ಲಿವರೆಗೂ ಭಾರಿ ಜೋಕಿ ಮತ್ತ ಈ ಮಗ ಅದಲ್ಲ ಪಾಪ್ಯ ಸರಿ ಇಲ್ಲಮ್ಮ. ಏನಂತ ಗೊತ್ತೇನ, ನಾನಿರ ಮಠ ತಂಗಿ ತಂಗಿ ಅಂತಾನ. ನಾವು ಹೋದ್ಮೇಲೆ ತಗಿ ತಗಿ ಅನ್ನ ಮಗ ಅವ ಭಾರಿ ಹುಷಾರ್ ನೋಡ. ಹೋಗಲಿ ಪಾಪ, ಅದು ತೆಗಿಲಾರ ಬಿಡ ಮಗಲ್ಲವ. ಹೋಗಲಿ ಇರ್ಲಿ, ಸಮಾಧಾನ ಮಾಡ್ಕೊಂಡು ಹೋಗಲಿ. ನಾನು ಒಂದ್ ಸ್ವಲ್ಪ ಮಾಡ್ತಿರ್ತೇನೆ ಈ ಕೈಯಾಗ. ಯಾಕ್ರಿ ಪೊಲೀಸ್ರ ಅಲ್ಲ ಗಂಡ ಡ್ಯೂಟಿ ಮಾಡ್ಬೇಕಾದ್ರ ನೀವು ದಂಡ ಕೇಳ್ತಿರಲ್ಲ ಯಾಕೋ? ಅದು ನಮ್ಮಂತ ಪೊಲೀಸ್ ಚಟ ಐತೆ, ಹುಡುಗಿ ಚಟ ಐತಿ. ಕಂಡ ನೋಡ ನಮ್ ಚಟಾಗ. ನಿಮ್ಮಂತ ಪೊಲೀಸರಿಗೆಲ್ಲ ದಂಡ ಕೊಡಬಾರ್ದು ಅನ್ನೋದು ನಮ್ಮಂತ ಹೆಂಗಸರ ಹಟ್ಟ. ಶಟ ಯಪ್ಪ, ನಂದು ಯಾವಾಗ್ಲೂ ಐತೆಪ್ಪ ಶಟ. ಏ ಹುಡುಗಿ, ಏನು ಈ ರಕ್ತದ ಮ್ಯಾಗ ಹಾಲಿನ ಕ್ಯಾನ್ ಇಟ್ಕೊಂಡ್ ಹಿಂದ್ರ ಅಂತ ಯಾಕೆ ಮಗ ಹೇಳವ? ಅದಲ್ದ ನಿಂಗೆ ಮೊದಲು ನನ್ನ ಹೆದರಿಕೆ ಇತ್ತ. ನಾ ನಿನಗ ಕೈ ನನ್ನ ಕೂಡ ವಾದ ಮಾಡಿದ್ರೆ ಏನು ಬರುತ್ತಲ್ಲ ನಿಂಗೆ ಬಾಬತ್ ರೂಪ? ಅಷ್ಟೇ ಇಲ್ಲೇನ ಈ ಪೊಲೀಸ್ಗೆ ಕಿಮ್ಮತ್ತ? ಅಲ್ಲಿ ಒಬ್ಬ ಅದಿನಾಗರು ಹಲ್ಲೆಗಂಡ ಇವು ಎಷ್ಟರ ಹಾರ್ತಿರ್ಬೇಕ್ರಿ ಇವ. ಈ ಹಳ್ಳಿಯ ಸೋಮಾರ ಅಂತ ತಿಳಿಬೇಡ. ನನ್ನ ಮೆಣಸಿನಕಾಯಿ ತೆಗೆದು ಬಾಯಾಗಿಟ್ಟೆ ಅಂದ್ರ ಎಲ್ಲಿ ಬೇಕಾದಲ್ಲಿ ಉರಿ ಹತ್ತಿ ಹೊಗೆ ಹೇಳ್ದಕ್ ನೋಡ ಮತ್ ಹುಷಾರಿ. ಆಮೇಲೆ ಹೊಗೆ ತಡ್ಕನಕ್ಕಾಗಲ್ಲ ನನಗ. ಎಂತೆಂತವ ಉರಿ ಹತ್ತಿಲ್ಲ, ಯಾವಾಗ ಉರಿ ಹತ್ತಬೇಕು ಮಾಮ? ನಮ್ಮ ಹುಡುಗರು ಈಟ್ನಾಗ ಅದಾರ. ಯಾರು ನಮ್ಮ ಹುಡುಗರು ಮತ್ತೆ ಆಗಿತ್ತು ನೋಡು. ಹೊಗೆ ಬರ ಹೊಡ್ತಂಗ್ ನೀರ್ ತಂದು ಉರಿಯೋದ ಬಿಡ್ತಾರ ಅವ್ರ. ಮಾತಾಡ ಅಲ್ಲ ಮತ್ ನಿನ್ನೆಲ್ಲ ಹೀಟಾಗಿ ಸೀಸ್ ಆಗಿತ್ತು. ಸೀಸ್ ಆಗಲ್ಲ, ಹಂಗೆಲ್ಲ ಫುಲ್ ಇಂಜಿನ್ ಇದ್ರಾಗ ಐತದ. ಇಂಥವ್ರ ಎಸ್ ಮಂದಿ ನೋಡಿಲ್ಲ ನಾನು. ನನಗೆ ಹೇಳ್ತಿಲ್ಲ ನಿನ್ನ ಕೆಮ್ಮತ್ತ. ಅಲ್ಲ ಹೇಳ್ಕೊಳಕತ್ತಿಲ್ಲ ಇಲ್ಲ ಮಾತಾಡ. ಅಲ್ಲ ಪಾಪ ಪಾಪನಿಗೆ ಹಾಕಿದಲ್ಲ ಸುಳ್ಳಿನ ಒಡ್ಡು. ನಿನ್ನ ಮಾತು ಕೇಳಿ ಬರ್ತೈತಿ ಯಾವಾಗ ಜಡ್. ಲೇ ಎಷ್ಟು ಬೇಕು ನಿನಗ ದುಡ್ಡು? ರೂಪ ರೂಪ ರೂಪ, ಆ ಹಲ್ಕಟ್ ನನ್ನ ಮಗ ಪಾಪನ ಹೆಸರು ಎತ್ತಿದ್ವಿ ಅಂದ್ರ ನನ್ನ ಮೈಯಾಗೆಲ್ಲ ಬರುತ್ತಲ್ಲ ಎಡ್. ಮೊದಲದಾಗಿ ಈ ರಸ್ತೆ ಬಂದ್ ಮಾಡಿದ್ದು 100 ರೂಪಾಯಿ ದಂಡ ದುಡ್ಡು. ಎಲ್ಲ ಇವ್ರವ್ರ ಅಲ್ರಿ ಪೊಲೀಸ್ ಸಹವಾಸ ಬೆಳತಾನ ಉಪವಾಸ ಅಂದಂಗ. ಅಲ್ಲ ಅವ ನೋಡಿದ್ರ ಮಳ ಮಾಡಿ ನನ್ನ ಹೊಡ್ಯಾಕ ಬಂದ, ಇವ ನೋಡಿದ್ರ ಕಿಶನ್ ಹೊಡ್ಯಾಕ ಬಂದಾನಲ್ಲ. ಇರ್ಲಿ ಇವಾಗೂ ಸ್ವಲ್ಪ ನಮ್ಮ ಮಂತ್ರ ಹಾಕೊಂಡು ಅಂದಂಗ ನಾ ಇಲ್ಲಿ ಪಾರ್ ಆಗ್ಬೇಕಾಗತ್ತ. ರೀ ಪೊಲೀಸ್ ನಮ್ಮರ್ಯ ರೂಪ ರೂಪ ರೂಪ, ನಿನ್ನ ಬಾಯಿಂದ ಮಾಮಾನ ಶಬ್ದ ಕೇಳಿ ನನಗೊಮ್ಮೆ ಕರೆಂಟ್ 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 ಪಾಸ್ ಆಗತ್ತೈತಲ್ಲ ರೂಪ. ಕರೆಂಟ್ ಬಂದ ಮುಂದೆ ಕುಂತೈತಲ್ಲ ಅಲ್ಲೇ, ಹಂಗಾಗಿ ಮೆಷಿನ್ ಎಲ್ಲೆಲ್ಲೋ ಕರೆಂಟ್ ಪಾಸ್ ಆಗುತ್ತ ಮಾಮ. ಅದೆಲ್ಲ ಇರ್ಲಿ, ನಿನಗೆ ಎಷ್ಟು ಬೇಕು ರೊಕ್ಕ? ಎಷ್ಟು ಬೇಕು? ನಾ ಕೊಡ್ತೀನಿ. ನಿನಗ ದಂಡ ಕೊಡೋದು ಯಾವ ಮುಂಡ ಮಗ ಹೇಳ್ದವ? ಅಷ್ಟು ಬೆದರಿಸಿ ಕೇಳೋದ ನಮ್ಮಂತ ಪೊಲೀಸರ ಚಟ ಐತಿ. ನೀನ್ ಆ ಪಾಪಣ್ಣನ ಮರ್ತು ಬಿಡು. ಮಾಮ, ನಾ ಯಾವಾಗ ನಿನ್ನ ನೋಡಿದೆ ಅವನ ಮರೆತು ನಿನ್ನೆಲ್ಲ ಬೆರೆತು ಹೋಗಿಬಿಟ್ಟೆ. ಯಾವಾಗ ನಿನ್ನ ನೋಡೇನು, ಯಾವಾಗ ನಿನ್ ಜೊತೆ ಮಾತಾಡೇನು, ಯಾವಾಗ ನಿನ್ ಜೊತೆ ಒಂದಾಗೇನು ಅಂತ ನನ್ನ ಜೀವ ಚಿಕ್ಕ ಬರ್ಸಕತ್ತೈತೆ. ನಾನು ಅದನ್ನ
ಬಯಸಿ ನಿನ್ನಿಂದ ಓಡೋಡಿ ಓಡೋಡಿ ಬಂದಲ್ಲಿ ಬಾರ ನನ್ನ ಹಳ್ಳಿಗೊಂಬೆ ಬೆಳಿ ರಂಬೆ. ಹಂಗಂದ್ರೆ ಬೇಗ ಬಾರು ನನ್ನ ಇಬ್ಬರ ಹೆಂಡತಿರ ಮುದ್ದಿನ ಗಂಡ. ಅದೆಲ್ಲ ಸುಳ್ಳು ಸುದ್ದಿಗೆ ನೀವು ಕೊಡ್ಬೇಡ ನನ್ನ ಹಳ್ಳಿ ರಂಬೆ ಬೆಳ್ಳಿಗೊಂಬೆ. ನಿಮ್ ಮಾತ್ನಾಗ ತೋಡಿಸ್ತಾಳ ಬೆಳ್ಳಿ ಕಾಲುಂಗ್ರ. ನೀ ಒಂದು ಕೊಟ್ಟಿ ಅಂದ್ರ ನಿಂದ ಅದಾನ ಕೈನ ಕೊಡುತ್ತೆ ನಿನಗ ಬಂಗಾರದ ಉಂಗುರ ಅಂತ ಹೇಳಕ್ ಬಂದೆ. ನೀನ್ ಯಾಕಂತ ತಪ್ಪಿಕಂತಿದ್ದಿ? ಅಲ್ಲ ನೀ ಮತ್ತೆ ಹಿಂಗ್ ಕಂಸ್ ಹಿಡಿದು ಕುಟ್ಟಾಕತ್ತಾರ ಮತ್ ನಾ ತಪ್ಪಿಕೊಳ್ಳಂಗಿಲ್ಲ. ನಮ್ಮ ಅಭ್ಯಾಸ ಐತದ. ನನ್ನ ಕುಟ್ಟಿ ಕುಟ್ಟಿ ಹೇಳ್ತಿಲ್ಲ, ಅದನ್ನ ಕುಟ್ಟಿ ಕುಟ್ಟಿ ಬಿಡಿಸಿ ಬಿಡಿಸಿ ಹೇಳ್ಬೇಕು. ನೀ ಬಿಡಿಸಿ ಬಿಡಿಸಿ ಹೇಳಿಕಂದ್ರೆ ಹಂಗ ತಿಳ್ಕೊತೀನಿ ನೋಡು. ಹೌದಾ? ಹಂಗ ಅದ ಯಾವ್ದು ನೀನು ಒಂದು ನಿನ್ನ ಕೈ ಕೊಟ್ಟಿ ಅಂದ್ರ ನಾನ್ ನಿನಗ್ ಬಂಗಾರದ ಉಂಗುರ ಕೊಡ್ತಾನ ಅಂತ ಮಾಡಿದ್ದೆ. ಯಪ್ಪ 6 ಗಂಟೆ ಎಂದಾಗಿ ತಗೊಂಡ್ ಕೈ ಕಟ್ಟಿನ ನಾ. ಹೌದಾ? ಬೆಳಕನ ತೊಂಡಿ ಕೈ ಒಟ್ಟು 6 ಹಾಕೊಂಡ್ ನನಗ ಬಿಡು ಮತ್ತೊಂದ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡೆ ಬಿಡಿ